ಸಾಂದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸಾಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ನಲ್ಲಿ ಯಾರ್ದು ಅಕೌಂಟ್ ಇದೆ ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಯಾರ್ದು ಅಕೌಂಟ್ ಇದೆ ಅಲ್ಲ, ನಿಮಗೆ ಪೇಮೆಂಟ್ ಹೋಗ್ತಾ ಇಲ್ಲ, ಪೇಮೆಂಟ್ ಬರ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನೋಡಿ. ಈ ಒಂದು ಬ್ಯಾಂಕ್ನಲ್ಲಿ ಯಾರ್ದು ಅಕೌಂಟ್ ಇದೆಯಲ್ಲ, ಒಂದು ದೊಡ್ಡ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ. ನೀವೇನಾದ್ರೂ ಫೋನ್ ಪೇ ಮೂಲಕವಾಗಿ ಅಮೌಂಟ್ ಕಳ್ಸಕ್ ಹೋದ್ರೆ ಪೇಮೆಂಟ್ ಇಶ್ಯೂ ಬರತ್ತೆ, ಟೆಕ್ನಿಕಲ್ ಇಶ್ಯೂ ಬರತ್ತೆ, ಅಥವಾ 2-3 ದಿನ ಬಿಟ್ಟು ನಿಮ್ಮ ಒಂದು ಬ್ಯಾಂಕಿಗೆ ವಿಸಿಟ್ ಮಾಡಿ ಅಂತ ಹೇಳಿ ಬರ್ತಾ ಇದೆ. ಈ ರೀತಿ ಯಾಕೆ ಸಮಸ್ಯೆ ಆಗ್ತಾ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಈ ರೀತಿಯಾಗಿ ಏನಾದರೂ ನಿಮ್ಗೂ ಕೂಡ ಸಮಸ್ಯೆ ಬರ್ತಾ ಇತ್ತಂದ್ರೆ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕು ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಅಷ್ಟೇ ಈ ಒಂದು ಸಮಸ್ಯೆ ಆಗಿದೆ. ಇದನ್ನ ಹೇಗೆ ಬಗೆಹರಿಸೋದು ಅದನ್ನೇ ತಿಳಿಸ್ಕೊಡ್ತಾ ಇದ್ದಾನೆ. ಕಡ್ಡಾಯವಾಗಿ ಯಾರ್ದು ಈ ಒಂದು ಬ್ಯಾಂಕ್ ಇದಾವಲ್ಲ, 2 ಬ್ಯಾಂಕು, ಅದರಲ್ಲಿ ಯಾರ್ದಾರ್ದು ನಿಮ್ಮ ಬ್ಯಾಂಕ್ ಅಕೌಂಟ್ ಇತ್ತಪ್ಪ ಅಂದ್ರೆ ಈ ಒಂದು ಕೆಲಸ ನೀವು ಮಾಡ್ಲೇಬೇಕಾಗತ್ತೆ. ನಿಮ್ಮೊಂದು ಬ್ಯಾಂಕ್ ನಲ್ಲಿ ಹೋಗಿ ಈ ಒಂದು ಕೆಲಸ ಮಾಡಬೇಕು. ಹೋಗೋ ಸಮಯದಲ್ಲಿ ಸುಮಾರು 4-5 ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಆ ಒಂದು ಡಾಕ್ಯುಮೆಂಟ್ಸ್ ಯಾವುದು, ಅದ ನಂತರ ಏನ್ ಕೆಲಸ ಮಾಡಬೇಕು ಒಂದೊಂದ ತಿಳಿಸ್ಕೊಡ್ತಾನೆ. ನೀವು ಅನ್ಕೊಂಡಿರ್ಬೋದು ಇವತ್ತು ಸರಿ ಹೋಗತ್ತೆ, ನಾಳೆಗೆ ಸರಿ ಹೋಗತ್ತೆ, ಹಚ್ಚಿ ನಾಡದು ಸರಿ ಹೋಗತ್ತೆ ಅಂತ ಕಾಯ್ಕೊಂತ ಕುಂತ್ರೆ ಅದು ಸರಿ ಹೋಗೋದಿಲ್ಲ. ಈ ಒಂದು ಕೆಲಸ ಮಾಡಂತೇಳಿ ಬ್ಯಾಂಕ್ನವರು ತಿಳಿಸ್ಕೊಟ್ಟಿದ್ದಾರೆ. ಅದೇನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊಂಡ ತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಉಚಿತವಾಗಿರತ್ತೆ. ನೋಡಿ ಸ್ನೇಹಿತರೆ, ನಾನು ಕೂಡ ಬೇರೆದವ್ರ ಫ್ರೆಂಡ್ದು ಅಕೌಂಟ್ ಇತ್ತು, ಈ ರೀತಿಯಾಗಿ ಬರ್ತಾ ಇದೆ. ಇದೇನು ಕಾಣಿಸ್ತಾ ಇದೆಯಲ್ಲ, ಅಮೌಂಟ್ ಕಳ್ಸಕ್ ಹೋದ್ರೆ ಟೆಕ್ನಿಕಲ್ ಇಶ್ಯೂ ಮತ್ತು ಪೇಮೆಂಟ್ ಫೇಲ್ಡ್ ಅಂತ ಬರತ್ತೆ. ಮತ್ತು 4-5 ದಿನ ವರ್ಕಿಂಗ್ ಡೇ ಇದೆ, 4-5 ದಿನ ಆದ್ಮೇಲೆ ಮತ್ತೆ ಪ್ರಯತ್ನ ಮಾಡಿ ಅಂತ ಹೇಳಿ ಬರ್ತಾ ಇದೆ. ಮತ್ತೆ ಕೆಲವೊಂದು ಸಾರಿ ಪೇಮೆಂಟ್ ಹೋಗೋದಿಲ್ಲ ಮತ್ತು ಪೇಮೆಂಟ್ ಬರೋದಿಲ್ಲ. ಈ ರೀತಿಯಾಗಿ ದೊಡ್ಡ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ದವರು ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನವರು. ಇದಕ್ಕೆ ಮುಖ್ಯ ಸಮಸ್ಯೆ ಏನಾಗಿದೆ ಅಂದ್ರೆ ನೋಡಿ, ಮೊನ್ನೆ ನಿಮಗೆ 22ನೇ ತಾರೀಕು ತನಕ ಸುಮಾರು 2-3 ದಿನ ಈ ಒಂದು ಬ್ಯಾಂಕ್ ಎಲ್ಲ ಸರ್ವರ್ ಇದಲ್ಲ ಎಲ್ಲ ಬಂದಿಟ್ಟಿದ್ರು. ಬ್ಯಾಂಕೇ ಬಂದಿತ್ತು, ಪೂರ್ತಿಯಾಗಿ ಬ್ಯಾಂಕ್ ಬಂದಿತ್ತು. ಯಾಕಂದ್ರೆ ಹೊಸದಾಗಿ ಸಾಫ್ಟ್ವೇರ್ ಅನ್ನ ಅಳವಡಿಕೆ ಮಾಡ್ತಾ ಇತ್ತು ಈ ಒಂದು ಬ್ಯಾಂಕು. ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಇದೆಯಲ್ಲ, ಅದನ್ನ ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಹೋಲಿಕೆ ಮಾಡಿದ್ದಾರೆ, ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಸಮಸ್ಯೆ ಎಲ್ಲರಿಗೂ ಬರ್ತಾ ಇದೆ. ಈಗ ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅಪ್ಡೇಟ್ ಮಾಡ್ಬೇಕಾಗತ್ತೆ. ನೀವು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅಪ್ಡೇಟ್ ಮಾಡಿದ್ರೆ ಮಾತ್ರ ಈ ಒಂದು ಸಮಸ್ಯೆ ಇದೆಲ್ಲ ಪರಿಹಾರ ಆಗತ್ತೆ, ಇಲ್ಲ ಅಂದ್ರೆ ಪರಿಹಾರ ಆಗೋದಿಲ್ಲ. ನೋಡಿ, ಈ ರೀತಿಯಾಗಿ ಯಾರ್ಯಾರಿಗೆ ಆಗ್ತಾ ಇದೆಯಲ್ಲ, ಪೇಮೆಂಟ್ ಕಳಿಸೋ ಸಮಯದಲ್ಲಿ ಟೆಕ್ನಿಕಲ್ ಇಶ್ಯೂ, ಅದ ನಂತರ ಪೇಮೆಂಟ್ ಬರ್ಬೇಕಂದ್ರೂ ಕೂಡ ಬರ್ತಾ ಇಲ್ಲ, ಹೋಗ್ಬೇಕಂದ್ರೂ ಕೂಡ ಹೋಗ್ತಾ ಇಲ್ಲ. ಎಲ್ಲ ಫೋನ್ ಪೇ, Paytm, ಗೂಗಲ್ ಪೇ ಯಾವುದು ಕೂಡ ವರ್ಕ್ ಆಗಲಿಲ್ಲ ಅಂದ್ರೆ ಯಾರು ಕೂಡ ಟೆನ್ಷನ್ ತಗೋಬೇಡಿ. ದಯವಿಟ್ಟು ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ನಲ್ಲಿ ಯಾರ್ದು ಅಕೌಂಟ್ ಇದೆಯಲ್ಲ ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಯಾರ್ದು ಅಕೌಂಟ್ ಇದೆಯಲ್ಲ, ಅವರು ಈ ಒಂದು ಕೆಲಸ ಮಾಡಿ ಆರಾಮಾಗಿ ನೀವು ಎಲ್ಲಕ್ಕೆ ಇದೇನು ಬರ್ತಾ ಇದೆಯಲ್ಲ ಸಮಸ್ಯೆಗಳು ಬಗೆಹರತ್ತೆ. ಏನಂದ್ರೆ ಮೊದಲಿಗೆ ನಿಮ್ಮ ಫೋಟೋಗಳನ್ನ 2 ತಗೊಳ್ಳಿ, ಅದ ನಂತರ ನಿಮ್ಮ ಪ್ಯಾನ್ ಕಾರ್ಡ್ ಜೆರಾಕ್ಸ್ ಅನ್ನ ತಗೊಳ್ಳಿ, ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅನ್ನ ತಗೊಳ್ಳಿ, ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ತಗೊಳ್ಳಿ. ಈ ಡಾಕ್ಯುಮೆಂಟ್ಸ್ ಸುಮಾರು 4 ಡಾಕ್ಯುಮೆಂಟ್ಸ್, 2 ಫೋಟೋನ ತಗೊಳ್ಳಿ. ಯಾರ ಹೆಸರಲ್ಲೇ ಬ್ಯಾಂಕ್ ಅಕೌಂಟ್ ಇದೆಯಲ್ಲ ಅವ್ರ 2 ಫೋಟೋ ಬೇಕಾಗತ್ತ. ಅದ ನಂತರ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ತೆಗೆದುಕೊಳ್ಳಿ ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅನ್ನ ತೆಗೆದುಕೊಳ್ಳಿ ಮತ್ತು ಪ್ಯಾನ್ ಕಾರ್ಡ್ ಜೆರಾಕ್ಸ್ ಅನ್ನ ತೆಗೆದುಕೊಂಡೋಗಿ ಎಲ್ಲಿ ಅಕೌಂಟ್ ಅನ್ನ ತೆರೆದಿದ್ದೀರಲ್ಲ, ಅಂದ್ರೆ ನಿಮ್ಮ ಊರಲ್ಲಿ ಆಗ್ಬಹುದು, ನಿಮ್ಮ ತಾಲೂಕಿನಲ್ಲಿ ಆಗ್ಬಹುದು, ಅಥವಾ ನಿಮ್ಮ ಒಂದು ಜಿಲ್ಲೆಯಲ್ಲಿ ಆಗ್ಬಹುದು, ಈ ಒಂದು ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕು ಅಥವಾ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆಯಲ್ಲ, ಆ ಒಂದು ಬ್ಯಾಂಕಿಗೆ ವಿಸಿಟ್ ಮಾಡಿ. ವಿಸಿಟ್ ಮಾಡಿದ ತಕ್ಷಣ ಸರ್ ನಮಗೆ ಈ ರೀತಿಯಾಗಿ ಆಗ್ತಾ ಇದೆ ಸಮಸ್ಯೆ, ಇದನ್ನ ಬೇಗ ಪರಿಹಾರ ಮಾಡಂದ್ರೆ ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಆಗ್ಲಿಂದಾಗಲೇ ಬರೀ 2-3 ನಿಮಿಷದಲ್ಲೇ ಅವರು ಈ ಒಂದು ಸಮಸ್ಯೆ ಇದೆಯಲ್ಲ ಅದು ಬಗೆಹರಿಸ್ತಾರೆ. ಒಂದು ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಲಿಂಕ್ ಅಂತೇಳಿ, ನಿಮ್ದು KYC ಮಾಡ್ತಾರೆ, ಅಪ್ಡೇಟ್ ಮಾಡ್ತಾರೆ, ಮುಗಿಯಿತು. ಬರೀ 5 ನಿಮಿಷದ ಕೆಲಸ ಇದೆ. ಪ್ರತಿಯೊಬ್ಬರು ಹೋಗಿ ಈಗಾಗಲೇ ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋದ್ರೆ ಗೊತ್ತಾಗತ್ತೆ ಇದು ನಮ್ಮ ಒಂದು ಬ್ಯಾಂಕ್ ನಲ್ಲಿ ಸಾಫ್ಟ್ವೇರ್ ಅಳವಡಿಕೆ ಮಾಡೋದರಿಂದ ಈ ರೀತಿಯಾಗಿ ಗ್ರಾಹಕರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತಾ ಇದೆ. ಆದ ಕಾರಣ ಅವರೇ ತಿಳಿಸ್ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ಬರುವ ಸಮಯದಲ್ಲಿ ಈ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಬರ್ರಿ, ನಿಮ್ಮ ಒಂದು ಏನ್ ಸಮಸ್ಯೆ ಆಗ್ತಾ ಇದೆಯಲ್ಲ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಆಗತ್ತೆ ಅಂತೇಳಿ ಅವರೇ ತಿಳಿಸ್ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಈಗ ಮೊನ್ನೆ 18ನೇ ತಾರೀಕಿನಿಂದ 22ನೇ ತಾರೀಕು ತನಕ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕು ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕು ಬಂದಿದ್ದು, ಪೂರ್ತಿಯಾಗಿ ಎಲ್ಲ ಸರ್ವರು ಬಂದಿತ್ತು. ಯಾವುದೇ ಪೇಮೆಂಟ್ ಬರೋದಿಲ್ಲ, ಪೇಮೆಂಟ್ ಹೋಗೋದಿಲ್ಲ, ಅಪ್ಡೇಟ್ ಆಗೋದಿಲ್ಲ, ಅಪ್ಡೇಟ್ ಬರೋದಿಲ್ಲ. ATM ದಲ್ಲಿ ಕೂಡ ಅಮೌಂಟ್ ಹೊಣ್ತಾ ಇದ್ದಿದ್ದಲ್ಲ, ಎಲ್ಲಿ ಹೋದ್ರೂ ಕೂಡ ಅಮೌಂಟ್ ಬರ್ತಾ ಇದ್ದಿದ್ದಲ್ಲ. ಈಗ 22ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ, ಆದ್ರೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಈ ಒಂದು ಸಮಸ್ಯೆ ಹೋಗ್ಬೇಕಪ್ಪ ಅಂದ್ರೆ ಪ್ರತಿಯೊಂದು ಅಮೌಂಟ್ ತೆಗಿಯೋದು ಬರೋದು ಇರ್ಬೇಕಂದ್ರೆ ಸರಿ ಆಗ್ಬೇಕಂದ್ರೆ ಮೊದ್ಲಿನ ತರ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಬ್ಯಾಂಕಿಗೆ ವಿಸಿಟ್ ಆಗಲಿಲ್ಲ ಅಂದ್ರೆ ನಿಮಗೆ ಈ ರೀತಿಯಾಗಿ ಸಮಸ್ಯೆ ಹೋಗೋದಿಲ್ಲ. ದಯವಿಟ್ಟು ನಾನು ಹೇಳುವಂತ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡೋಗಿ
ನಿಮ್ಮ ಒಂದು ಬ್ಯಾಂಕಿಗೆ ವಿಸಿಟ್ ಆಗಿ ಅವ್ರ ಹತ್ರ ಅಪ್ಡೇಟ್ ಮಾಡಿಸಿ ಮತ್ತು ಈ KYC ಮಾಡಿಸೇನೆ ಮುಗಿಯಿತು. ಆಮೇಲೆ ನಿಮ್ಮ ಒಂದು ಈ ರೀತಿಯಾಗಿ ಬರ್ತಾ ಇದೆಯಲ್ಲ, ಇದು ಗ್ರಾಮೀಣ ವಿಕಾಸಿಗೆ ಸಂಬಂಧಪಟ್ಟಂತೆ ಅದು ಬಗೆಹರತ್ತೆ, ಇಲ್ಲ ಅಂದ್ರೆ ಬಗೆಹರೋದಿಲ್ಲ. ಈ ರೀತಿಯಾಗಿ ನಾವು ಕೂಡ ತುಂಬ ನೋಡಿದ್ದೀವಿ, ಬಟ್ ಅದು ಬಗೆಹರಿಲ್ಲ. ನಾವು ಹೋದಾಗ ಬಗೆಹರಿಯುತ್ತೋ. ಆದ ಕಾರಣ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಯಾರ್ದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವಿಕಾಸ್ ಬ್ಯಾಂಕ್ ಇದೆಲ್ಲ ಅವ್ರು ಹೋಗಿ ಅದ ನಂತರ ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ವಿಸಿಟ್ ಆಗಿ. ಈಗ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಅನ್ನ ತೆಗೆದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತೇಳಿ ಮಾಡಿದ್ದಾರೆ. ಈಗ ಅಲ್ಲಿ ನಿಮ್ಗೆ ಗೊತ್ತಿರುವಂತೆ ಪ್ರತಿಯೊಬ್ಬರು ಕೂಡ ಯಾರಿಗೆ ಈ ಒಂದು ಸಮಸ್ಯೆ ಬರ್ತಾ ಇದೆ, ನಿಮ್ಮ ಒಂದು ಬ್ಯಾಂಕಿಗೆ ವಿಸಿಟ್ ಆಗಿ.